ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಯಾಮರಾದಲ್ಲಿ ಸೆರೆಯಾದ ಕೆಲವೊಂದು ಅತಿ ಭಯಂಕರವಾದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ಗಳನ್ನು ನೋಡೋಣ. ಸೊ ಫಸ್ಟ್ ವಿಡಿಯೋಗೆ ನಿಮ್ಮ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಅದಕ್ಕೆ ಅದೇ ರೀತಿಯ ಮತ್ತೊಂದು ವಿಡಿಯೋನ ಮಾಡಿದ್ದೀನಿ. ಆದಷ್ಟು ಈ ವಿಡಿಯೋನ ನೀವು ಒಂಟಿಯಾಗಿ ಇರೋವಾಗ ನೋಡಿ, ಯಾಕಂದರೆ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಈ ಮೊದಲನೇ ಹಾರರ್ ಕ್ಲಿಪ್ನಲ್ಲಿ ಈ ವ್ಯಕ್ತಿ ಅಡುಗೆ ಮನೆಯಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇರ್ತಾನೆ. ಆನಂತರ ಫ್ರಿಡ್ಜ್ನಲ್ಲಿ ಏನೋ ಒಂದು ಐಟಮ್ನ ಎತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಫ್ರಿಡ್ಜ್ ಕಡೆ ಹೋದಾಗ ಆ ಮನೆಯಲ್ಲಿ ಇದ್ದಂಥ ಒಂದು ಅತೃಪ್ತ ಆತ್ಮ ಏನಿದೆ ಅದು ತನ್ನ ಆಟನ ತೋರಿಸುತ್ತೆ. ಪಾಪ ಅದನ್ನು ನೋಡಿ ಆ ವ್ಯಕ್ತಿ ತುಂಬಾನೇ ಭಯ ಬಿದ್ದೋಗ್ತಾನೆ. ಇನ್ನು ಈ ಹಾರರ್ ವಿಡಿಯೋ ರೆಕಾರ್ಡ್ ಆಗಿರೋದು ಸೂಪರ್ ಮಾರ್ಕೆಟ್ನ CCTV ಕ್ಯಾಮ್ರಾದಲ್ಲಿ. ಹಗಲೊತ್ತು ಸೂಪರ್ ಮಾರ್ಕೆಟ್ಗಳು ಎಷ್ಟು ಬ್ಯುಸಿಯಾಗಿರುತ್ತೆ ಅಂತ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು. ಆದರೆ ಕತ್ತಲಾಗಿ ರಾತ್ರಿಯಲ್ಲಿ ಸೂಪರ್ ಮಾರ್ಕೆಟ್ ಇಷ್ಟು ಭಯಂಕರವಾಗಿ ಬದಲಾಗುತ್ತೆ ಅಂತ ಈ ವಿಡಿಯೋ ನೋಡಿದ ಮೇಲೇ ನನಗೆ ಅರ್ಥ ಆಗಿದ್ದು. ಇನ್ನು ಈ ಒಂದು ಹಾರರ್ ವಿಡಿಯೋನ ನಾನು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ನೋಡಿದ್ದೀನಿ. ತುಂಬ ಭಯಂಕರವಾಗಿದೆ ನೋಡೋದಕ್ಕೆ. ಆದರೆ ಒಂದೇನಂದರೆ ನನಗೇನೋ ಇದು ಪರ್ಸ್ನಲ್ ಆಗಿ ನಿಜ ಅಲ್ಲ, ಇದರಲ್ಲಿ ತುಂಬ ಕಂಪ್ಯೂಟರ್ ಗ್ರಾಫಿಕ್ಸ್ ಇದೆ ಅಂತ ಅನ್ನಿಸ್ತು. ಬಟ್ ಆದರೂ ತುಂಬ ಭಯಂಕರವಾಗಿದೆ ನೋಡೋದಕ್ಕೆ. ಅದಕ್ಕೋಸ್ಕರ ಇರಲಿ, ನಮ್ಮ ವೀಕ್ಷಕರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಇನ್ನು ಈ ವಿಡಿಯೋನ ಸಡನ್ನಾಗಿ ಅಥವಾ ಹೊಸದಾಗಿ ಯಾರಾದರೂ ನೋಡಿದ್ರೆ ಅವ್ರಿಗೇನು ಅನಿಸೋದಿಲ್ಲ. ಬಟ್ ಒನ್ಸ್ ನಾವೇನಾದರೂ ಸ್ವಲ್ಪ ಸೂಕ್ಷ್ಮವಾಗಿ ಈ ವಿಡಿಯೋದಲ್ಲಿ ಸ್ವಲ್ಪ ಗಮನ ಕೊಟ್ಟು ನೋಡಿದಾಗ ಮಾತ್ರ 1 ಸೆಕೆಂಡ್ ನಮ್ಮ ಎದೆನೇ ಝಲ್ ಅಂತ ಅಂದ್ಬಿಡುತ್ತೆ. ಅಷ್ಟೊಂದು ಭಯಂಕರವಾಗಿದೆ. ಆ ಮರದ ಹಿಂದ್ಗಡೆ ಯಾವುದೋ ಒಂದು ಆಕೃತಿ ತುಂಬ ಭಯಂಕರವಾಗಿದೆ. ಅದು ಜಸ್ಟ್ 1 ಸೆಕೆಂಡ್ ಹಂಗೆ ಬಂದು ಹಂಗೆ ಹೋಗ್ಬಿಡುತ್ತೆ ನೋಡಿ. Yeah, I'm fine. Are you okay? No, I'm fine. Are you? Are you? Oh my God. Are you? Okay. It's okay. It's okay. ಇನ್ನು ಈ ವಿಡಿಯೋದಲ್ಲಿ ಯಾವುದೇ ರೀತಿ ಅಸ್ಪಷ್ಟ ಆಕೃತಿಗಳಾಗಲಿ ಆ ಥರ ಏನೂ ಕಾಣಿಸೋದಿಲ್ಲ. ಆದರೆ ಇದ್ದಕ್ಕಿದ್ದಂಗೆ ಅದೇನು ಕಾರಣನೋ ಗೊತ್ತಿಲ್ಲ, ಬಟ್ ಆ ಮನೇಲಿರೋ ಟೈಲ್ಸ್ಗಳೆಲ್ಲ ತನ್ನಷ್ಟಕ್ಕೆ ತಾನೇ ಒಡೆದೋಗ್ತಾ ಇದ್ವು. ಇನ್ನು ಈ ವಿಡಿಯೋದಲ್ಲಿ ಒಂದು ಹಳೆ ಪಾಳು ಬಿದ್ದೋಗಿರೋ ಕಟ್ಟಡದಲ್ಲಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಅವರು ಆ ಬಿಲ್ಡಿಂಗ್ನಲ್ಲಿ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇರ್ತಾರೆ. ಅಂದರೆ ಲೈಕ್ ಅಲ್ಲಿ ದೆವ್ವ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇರ್ತಾರೆ.
ಆವಾಗ ಅವ್ರ ಕಣ್ಣಿಗೆ ಒಂದು ಭಯಂಕರವಾದ ದೃಶ್ಯ ಕಾಣಿಸುತ್ತೆ. ಸೊ ಅದಾದಮೇಲೆ ಅವ್ರಿಗೆ ಆ ಕಟ್ಟಡದಲ್ಲಿ ಇರೋದಕ್ಕೆ ಆಗೋದೇ ಇಲ್ಲ, ತಕ್ಷಣ ಓಡೋಗ್ಬಿಡ್ತಾರೆ. ಇನ್ನು ಇವತ್ತಿನ ಈ ಫುಲ್ ವಿಡಿಯೋದಲ್ಲಿ ಈ ಕ್ಲಿಪ್ಪೇ ನೋಡಿ ಹೈಲೈಟು. ಯಾಕಂದರೆ ನೀವಲ್ಲಿ ಕ್ಲಿಯರಾಗಿ ನೋಡ್ಬೋದು, ಆ ಮನೆಯಲ್ಲಿ ಯಾರೂ ವಾಸ ಇಲ್ಲ, ಅದೊಂದು ಪಾಳು ಬಿದ್ದೋಗಿರೋ ಮನೆ ಅಂತ ಕ್ಲಿಯರಾಗಿ ಅದನ್ನು ನೋಡಿದ್ರೇ ಅರ್ಥ ಆಗುತ್ತೆ. ಆದರೆ ಆ ಮನೆಯಲ್ಲಿ ವಸ್ತುಗಳನ್ನ ಯಾರೋ ಎತ್ತಿ ಎಸಿತಾ ಇದ್ದಾರೆ, ಬಟ್ ಅದು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಆ ಕ್ಯಾಮ್ರಾ ಇಟ್ಕೊಂಡಿರೋ ವ್ಯಕ್ತಿ ಆ ರೂಮೊಳಗೆ ಹೋದ್ರೂ ಅದರೊಳಗಡೆ ಇರೋ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಎಗರಿ ಆ ಕಡೆ ಈ ಕಡೆ ಎಲ್ಲ ಬೀಳ್ತಾ ಇದ್ದಾವೆ. ಬಟ್ ಆ ಥರ ಯಾರು ಮಾಡ್ತಾ ಇರೋದನ್ನು ಮಾತ್ರ ಗೊತ್ತಾಗ್ತಾ ಇಲ್ಲ. ಸೊ ಇದರಿಂದ ಏನು ಅರ್ಥ ಮಾಡ್ಕೋಬೋದು ಅಂದರೆ, ಆತ್ಮಗಳು, ಈ ದೆವ್ವ, ಭೂತ ಅನ್ನೋದು ಇದ್ದಾವೆ. ಅವು ಅಷ್ಟು ಬೇಗ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಬಟ್ ಆದರೆ ಅದು ಮಾಡೋ ಆ್ಯಕ್ಟಿವಿಟಿ ಅಂದರೆ ಅದರ ಕೆಲಸ ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಅನ್ನೋದು ಈ ವಿಡಿಯೋಯಿಂದ ಪ್ರೂವ್ ಆಗೋಯ್ತು ನೋಡಿ. ಇನ್ನು ಇಲ್ಲಿ ಈ ಮಹಿಳೆ ಯಾವುದೋ ಒಂದು ಟಾಪಿಕ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತಾಳೆ ಕ್ಯಾಮರಾ ಮುಂದೆ. ಸೊ ಇದ್ದಕ್ಕಿದ್ದಂಗೆ ಲೈಟ್ ಆಫ್ ಆಗಿಬಿಡುತ್ತೆ, ಬಟ್ ಆದರೂ ತಲೆ ಕೆಡಿಸ್ಕೊಳ್ದೆ ಮತ್ತೆ ಮುಂದುವರಿಸ್ತಾಳೆ. ಅದಾದಮೇಲೆ ಆಗಿದ್ದು ಆ ಹುಡುಗಿನ ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ಆಗದೆ ಇರೋ ರೀತಿ ಮಾಡಿಬಿಡುತ್ತೆ. ಇನ್ನು ಈ ವಿಡಿಯೋ ಕ್ಲಿಪ್ನ ನೋಡಿದಾಗ ನನಗೆ ಏನೂ ಅನ್ನಿಸ್ಲೇ ಇಲ್ಲ, ಏನಿದೆ ಇದರಲ್ಲಿ ಅಂಥದ್ದು ಭಯಂಕರವಾಗಿ ಏನೂ ಇಲ್ವಲ್ಲ ಅಂತ. ಅದಾದಮೇಲೆ ಸ್ವಲ್ಪ ಝೂಮ್ ಮಾಡಿ ನೋಡಿದಾಗ ಮಾತ್ರ ನನಗೆ ಗೊತ್ತಾಗಿದ್ದು, ಆ ವ್ಯಕ್ತಿ ಡ್ರಮ್ಸ್ ಹೊಡಿತಾ ಇದ್ದಾನಲ್ವ, ಆ ವ್ಯಕ್ತಿಯ ಹಿಂದೆ ಯಾರೋ ಒಬ್ಬಳು ನಿಂತ್ಕೊಂಡು ಇಣುಕಿ ನೋಡ್ತಾ ಇರೋ ಥರ ಅನ್ನಿಸ್ತಾ ಇರುತ್ತೆ. ಸೊ ಇನ್ನೂ ಸ್ವಲ್ಪ ಝೂಮ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು, ಮುಖ ಎಲ್ಲ ಬಿಳಿ ಕಲರಲ್ಲಿ ಐತೆ. ಸೊ ಖಂಡಿತವಾಗ್ಲೂ ಅದೊಂದು ದೆವ್ವ ಅಂತ ನನ್ನ ಅನಿಸಿಕೆ. ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈ ವಿಡಿಯೋ ನೋಡಿದ್ಮೇಲೆ ನನಗೆ ತುಂಬಾ ಭಯ ಆಯಿತು. ಅದಾದಮೇಲೆ ಈ ವಿಡಿಯೋ ಹಿಸ್ಟ್ರಿ ಗೊತ್ತಾದ ಮೇಲೆ, ಇದನ್ನು ಎಲ್ಲಿ ತೆಗ್ದಿದ್ದಾರೆ ಅಂತ ಗೊತ್ತಾದ ಮೇಲೆ ಇನ್ನೂ ಭಯ ಆಗೋಯ್ತು. ಯಾಕಂದರೆ ಈ ವಿಡಿಯೋನ ತೆಗ್ದಿರೋದು ಅಂದರೆ ಈ ಗೋಸ್ಟ್ ಕ್ಯಾಪ್ಚರ್ ಆಗಿರೋದು ಒಂದು ಹಾಂಟೆಡ್ ಚರ್ಚ್ನಲ್ಲಿ. ಇನ್ನು ಈ ಒಂದು ಗೋಸ್ಟ್ ಕ್ಲಿಪ್ ರೆಕಾರ್ಡ್ ಆಗಿರೋದು ಟೋಕಿಯೋದ ಒಂದು ಕ್ಯಾಬ್ ಡ್ರೈವರ್ ಡ್ಯಾಶ್ ಕ್ಯಾಮ್ರಾದಲ್ಲಿ. ಸೊ ಆ ವ್ಯಕ್ತಿ ಕಾರ್ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಆ ಕಾರ್ನಲ್ಲಿ ಅವರೊಬ್ಬರನ್ನ ಬಿಟ್ಟರೆ ಬೇರೆ ಯಾರು ಪ್ಯಾಸೆಂಜರ್ಸ್ ಇರೋದೇ ಇಲ್ಲ. ಬಟ್ ಹೋಗ್ತಾ ಇದ್ದಕ್ಕಿದ್ದಂತೆ ಆ ಕಾರ್ ಹಿಂದೆ ಸೀಟಲ್ಲಿ ಯಾರೋ ಕೂತ್ಕೊಂಡಿರೋ ಥರ ನಮಗೆ ಕಾಣಿಸುತ್ತೆ. ಅದು ಕ್ಲಿಯರಾಗಿ ನೀವು ಅದನ್ನು ಈ ವಿಡಿಯೋದಲ್ಲಿ ನೋಡ್ಬೋದು. ಸ್ವಲ್ಪ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಆದಮೇಲೆ ಹೋಗ್ತಾ ಮಹಿಳೆ ಏನಿದ್ದಾಳೆ, ಆ ಕಾರ್ ಹಿಂದೆ ಕೂತ್ಕೊಂಡಿರೋವಳು, ಆಕೆ ಅದೃಶ್ಯವಾಗಿಬಿಡ್ತಾಳೆ, ಅಂದರೆ ಮಾಯ ಆಗೋಗ್ಬಿಡ್ತಾಳೆ.